ಅಡಿ ಬಂಧನಕ್ಕೆ ಆಧಾರ ಇರುತ್ತದೆ, ತನಿಖಾಧಿಕಾರಿ ಬಳಿ ಮಾಹಿತಿ ಇರುತ್ತೆ, ಇಂಥ ಪ್ರಕರಣಗಳಲ್ಲಿ ಇರೋದಿಲ್ಲ. ವಿಚಾರಣೆ ವೇಳೆ ಜಡ್ಜ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ. CRPC ಸೆಕ್ಷನ್ 60A ಪ್ರಕಾರ ಚೆಕ್ ಲಿಸ್ಟ್ ಇದೆ ಅಂತ SPP ಹೇಳ್ತಾರೆ. ಜೊತೆಗೆ ಬಂಧನ ಮೆಮೋವನ್ನು ಆರೋಪಿಗಳಿಗೆ ನೀಡಲಾಗಿದೆ ಅಂತ ಪ್ರಸನ್ನ ಕುಮಾರ್ ಹೇಳ್ತಾರೆ. ಜೊತೆಗೆ ಈ ಆರೋಪಿಗಳನ್ನ ಬಂಧಿಸಲಾದ ದಿನವೇ ಸಾಕ್ಷಿಗಳ ಬಗ್ಗೆ ಗೊತ್ತಿರೋ ತನಿಖಾಧಿಕಾರಿಗಳಿಗೆ ಅಂತ SPP ಹೇಳ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಬಂಧನ ಮೆಮೋದಲ್ಲಿ ಸಾಕ್ಷಿ ಕಿರಣ್ ಹೇಳಿಕೆ ಇದೆಯಲ್ಲ, ಆದರೆ CRPC ಸೆಕ್ಷನ್ 164 ಹೇಳಿಕೆ ದಾಖಲು ತುಂಬಾ ತಡ ಆಗಿದೆ ಅಂತ ಕೇಳ್ತಾರೆ. ಅದಕ್ಕೆ SPP ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಹಾಗಾದ್ರೆ ಕುತೂಹಲ ಇದೆ. ಸಾಕ್ಷ್ಯಾಧಾರ ಇದಾವೆ, ದರ್ಶನ್ ಅವರ ವಿರುದ್ಧ ಪ್ರಬಲವಾದಂಥ ಸಾಕ್ಷಿಗಳಿದಾವೆ, ಪ್ರತ್ಯಕ್ಷ ಸಾಕ್ಷಿಗಳಿದಾವೆ ಒಂದು ಕಡೆ. ಇದು ಸಹಜವಾಗಿ ದರ್ಶನ್ ಅವರಿಗೆ ಆತಂಕವನ್ನ ಹುಟ್ಟಿಸಿರುತ್ತೆ. ಇದೆಲ್ಲದರ ನಡುವೆ ಪ್ರತಿವಾದ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಕ್ಷಿಯು ಘಟನೆ ನಡೆದಾಗ ಇದ್ದ ಎಂಬುದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಇದೆ. ತಾಂತ್ರಿಕ ಸಾಕ್ಷಿಯಾಗಿರುವ ಕರೆ ದಾಖಲೆಗಳಿಂದ ಗೊತ್ತಾಗುತ್ತೆ. 91ನೇ ಸಾಕ್ಷಿಯು ಗೋವಾಕ್ಕೆ ಹೋಗಿದ್ದು ಆತನ ವಿವರ ಸಂಗ್ರಹ ಮಾಡಲಾಗಿದೆ. ಜೂನ್ 19ರಂದು ಆತ ಬೆಂಗಳೂರಿಗೆ ಬಂದಿದ್ದಾನೆ, ಹೇಳಿಕೆಯನ್ನ ಪಡೆಯಲಾಗಿದೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ SPP ಪ್ರಸನ್ನ ಕುಮಾರ್ ಉತ್ತರವನ್ನ ನೀಡ್ತಾರೆ. ಅಂದ್ರೆ ಇಲ್ಲಿ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ ಕೆಲವೊಂದಿಷ್ಟು. ಬಂಧನ ಮೆಮೊ ಸಾಕ್ಷಿ ಕಿರಣ್ ಹೇಳಿಕೆ ಇದೆ, ಆದರೆ CRPC ಸೆಕ್ಷನ್ 164 ಹೇಳಿಕೆ ದಾಖಲು ತುಂಬಾ ತಡ ಆಗಿದೆ, ಯಾಕೆ ಅಂತ ಹೇಳಿ. ಇದಕ್ಕೆ ಉತ್ತರವನ್ನ ಕೊಡ್ತಾರೆ SPP. ಸಾಕ್ಷಿಯು ಘಟನೆ ನಡೆದಾಗ ಇದ್ದ ಎಂಬುದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಇದೆ. ತಾಂತ್ರಿಕ ಸಾಕ್ಷಿಯಾಗಿರುವ ಕರೆ ದಾಖಲೆಗಳಿಂದ ಗೊತ್ತಾಗುತ್ತೆ. 91ನೇ ಸಾಕ್ಷಿಯು ಗೋವಾಕ್ಕೆ ಹೋಗಿದ್ದು ಅಲ್ಲಿ ಆತನ ವಿವರವನ್ನ ಸಂಗ್ರಹಿಸಲಾಗುತ್ತೆ. ಜೂನ್ 19ರಂದು ಆತ ಬೆಂಗಳೂರಿಗೆ ಬಂದಿದ್ದಾನೆ, ಆತನನ್ನ ಡೈರೆಕ್ಟ್ ಆಗಿ ಕರೆಸಿ ಹೇಳಿಕೆಯನ್ನ ಕೂಡ ಪಡೆಯಲಾಗಿದೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ SPP ಪ್ರಸನ್ನ ಕುಮಾರ್ ಈ ರೀತಿಯಾಗಿ ಉತ್ತರವನ್ನ ನೀಡ್ತಾರೆ. ಗಮನಿಸ್ತಾ ಇದ್ದೀವಿ. ದರ್ಶನ್ ಅವರ ವಿರುದ್ಧ SPP ಪ್ರಸನ್ನ ಕುಮಾರ್ ಅವರು ಕೋರ್ಟ್ನಲ್ಲಿ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇರೋದನ್ನು, ಇದರ ಜೊತೆಗೆ ವಾದ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಪ್ರಸನ್ನ ಕುಮಾರ್ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಅದಕ್ಕಿಂತ ಮೊದಲು ಆರೋಪಿಗಳನ್ನು ಬಂಧಿಸಲಾದ ದಿನ ಸಾಕ್ಷಿಗಳ ಬಗ್ಗೆ ಗೊತ್ತಿರಲಿಲ್ಲ, ಯಾರು ಸಾಕ್ಷಿಗಳು ಅಂತ ತನಿಖಾಧಿಕಾರಿಗಳಿಗೂ ಕೂಡ ಗೊತ್ತಿರಲಿಲ್ಲ ಅಂತ SPP ಏನು ಹೇಳ್ತಾರೆ. ಆಗ ಬಂಧನ ಮೆಮೋದಲ್ಲಿ ಸಾಕ್ಷಿ ಕಿರಣ್ ಹೇಳಿಕೆ ಇದೆ, ಆದರೆ CRPC ಸೆಕ್ಷನ್ 164 ಹೇಳಿಕೆ ದಾಖಲು ತುಂಬಾ ತಡ ಆಗಿದೆ ಅಂತ ಹೇಳಿ SPP ಪ್ರಸನ್ನ ಕುಮಾರ್ ಅವರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮುಂದಿಡ್ತಾರೆ. ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ SPP. ಸಾಕ್ಷಿಯು ಘಟನೆ ನಡೆದಾಗ ಇದ್ದ ಅನ್ನೋದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಇದೆ, ತಾಂತ್ರಿಕ ಸಾಕ್ಷಿಯಾಗಿರುವ ಕರೆ ದಾಖಲೆಗಳಿಂದ ಗೊತ್ತಾಗುತ್ತೆ. 91ನೇ ಸಾಕ್ಷಿಯು ಗೋವಾಕ್ಕೆ ಹೋಗಿದ್ದು ಅಲ್ಲಿ ಆತನ ವಿವರ ಸಂಗ್ರಹ ಮಾಡಲಾಗುತ್ತೆ. ಜೂನ್ 19ರಂದು ಆತ ಬೆಂಗಳೂರಿಗೆ ಬಂದಿದ್ದಾನೆ, ಆಗ ಹೇಳಿಕೆ ಪಡೆಯಲಾಗಿದೆ ಅಂತ ನ್ಯಾಯಮೂರ್ತಿಗಳ ಮುಂದೆ ಅವರ ಪ್ರಶ್ನೆಗೆ SPP ಪ್ರಸನ್ನ ಕುಮಾರ್ ಉತ್ತರವನ್ನ ನೀಡ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ
ನ್ಯಾಯಮೂರ್ತಿಗಳ ಪ್ರಶ್ನೆಗಳಿಗೆ. ಇದರ ಜೊತೆಗೆ ಪ್ರಬಲವಾದಂಥ ಸಾಕ್ಷ್ಯಾಧಾರಗಳು ಕೂಡ ಇದ್ದಾವೆ ದರ್ಶನ್ ಅವರ ವಿರುದ್ಧ. SPP ಎಲ್ಲವನ್ನು ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಭಾಳ ಪ್ರಮುಖವಾಗಿ ಪೊಲೀಸರು ಏನು ವರದಿಯನ್ನು ಸಲ್ಲಿಸಿದಾರಲ್ಲ ಅದೆಲ್ಲವನ್ನು ಕೂಡ ನೋಡಿಕೊಂಡು ಬಂದಿದ್ದಾರೆ. ಯಾಕೆಂತ ಹೇಳಿದರೆ CB ನಾಗೇಶ್ ಅವರು ಭಾಳ ಪ್ರಮುಖವಾಗಿ ಪೊಲೀಸರ ಮೇಲೆ ಎಂಥ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದರು. ಬೇಕು ಅಂತಾನೆ ಹಲವು ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಜಡಿದಿದ್ದಾರೆ. ಜೊತೆಗೆ ದರ್ಶನ್ ಅವರನ್ನ ಈ ಕೇಸ್ನಲ್ಲಿ ಹೇಗಾದರೂ ಮಾಡಿ ಫಿಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ನವರೇ ತೀರ್ಮಾನ ತೆಗೆದುಕೊಂಡಂಗಿದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮೇಲೇನೆ ಆರೋಪ ಮಾಡಿಬಿಟ್ಟಿದ್ರು CB ನಾಗೇಶ್. ಇನ್ನು ಪ್ರತಿವಾದ ಮುಂದುವರೆದು ಗ್ರೌಂಡ್ಸ್ ಆಫ್ ಅರೆಸ್ಟ್ ತನಿಖಾಧಿಕಾರಿಯ ಕೈಯಲ್ಲಿ ಇದ್ರೆ ಸಾಕು, ಅದನ್ನ ಅವಶ್ಯ ಬಿದ್ದಾಗ ಡಿಫೆಂಡ್ ಮಾಡ್ಕೋಬಹುದು, ಮಾಡಬೇಕು, ಹೌದು ನಿಜ. ಆ ಸಮಯದಲ್ಲಿ ಅಯ್ಯೋ ಬಳಿ ಇದ್ದಂಥ ಮಾಹಿತಿಯನ್ನಷ್ಟೇ ನೀಡೋದಕ್ಕೆ ಸಾಧ್ಯ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ತನಿಖಾಧಿಕಾರಿಯ ಕೈಯಲ್ಲಿದ್ರೆ ಸಾಕು, ಅದನ್ನ ಅವಶ್ಯ ಬಿದ್ದಾಗ ಡಿಫೆಂಡ್ ಮಾಡಬೇಕು, ಹೌದು ನಿಜ. ಆ ಸಮಯದಲ್ಲಿ ಅಯ್ಯೋ ಬಳಿ ಇದ್ದ ಮಾಹಿತಿಯನ್ನಷ್ಟೇ ನೀಡೋದಕ್ಕೆ ಸಾಧ್ಯ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಪ್ರಾಕ್ಟಿಕಲ್ ಆಗಿ ಇದು ಮಾತ್ರ ಸಾಧ್ಯ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ಸಾಕ್ಷಿ ಕಿರಣ್ 11ನೇ ತಾರೀಕು ಸಹಿ ಮಾಡ್ತಾರೆ ಸಾಕ್ಷಿಯಾಗಿ ನ್ಯಾಯಮೂರ್ತಿಗಳು. ಈ ಸಂದರ್ಭದಲ್ಲಿ ಹೇಳ್ತಾರೆ SPP ಪ್ರಸನ್ನ ಕುಮಾರ್ ಅವರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಬಳಿ ಇದ್ದಂತ ಮಾಹಿತಿಯನ್ನಷ್ಟೇ ನೀಡೋದಕ್ಕೆ ಸಾಧ್ಯ. ಗ್ರೌಂಡ್ಸ್ ಆಫ್ ಅರೆಸ್ಟ್ ತನಿಖಾಧಿಕಾರಿಯ ಕೈಯಲ್ಲಿದ್ರೆ ಸಾಕು, ಅದನ್ನ ಅವಶ್ಯಕತೆ ಇದ್ದಾಗ ಡಿಫೆಂಡ್ ಮಾಡಬೇಕು, ಹೌದು ನಿಜ. ಆ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬಳಿ ಇದ್ದಂತ ಮಾಹಿತಿಯನ್ನಷ್ಟೇ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಇದು ಮಾತ್ರ ಸಾಧ್ಯ. ಸಾಕ್ಷಿ ಕಿರಣ್ 11ನೇ ತಾರೀಕು ಸಹಿ ಮಾಡ್ತಾರೆ ಸಾಕ್ಷಿಯಾಗಿ ಅಂತ ಜಡ್ಜ್ ಹೇಳ್ತಾರೆ. ಒಂದು ಕಡೆ SPP ವಾದವನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನ್ಯಾಯಮೂರ್ತಿಗಳು ಕೂಡ ತಮಗಿರುವಂಥ ಡೌಟ್ಗಳನ್ನು ಕೂಡ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಏಕೆ ಅಂತ ಹೇಳಿದರೆ ಈಗಾಗಲೇ CB ನಾಗೇಶ್ ಅವರ ವಾದ ಮುಗಿದಿದೆ. ಈಗ ಪ್ರತಿವಾದವನ್ನು ಆಲಿಸ್ತಾ ಇರೋದು ನ್ಯಾಯಮೂರ್ತಿಗಳು. ಹಾಗಾಗಿ ಎಲ್ಲೆಲ್ಲಿ ಒಂದಿಷ್ಟು ಡೌಟ್ಗಳಿದಾವೋ ಅದೆಲ್ಲದರ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ಕೇಳ್ತಾ ಇದ್ದಾರೆ. ಆದರೆ ಅವರ 161 ಹೇಳಿಕೆ ದಾಖಲು ಮಾಡಲು ತಡ ಯಾಕೆ? ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಆತನನ್ನ ಸಾಕ್ಷಿ ಅಂತ ಪರಿಗಣನೆ ಮಾಡಿರಲಿಲ್ಲ. SPP ಉತ್ತರವನ್ನ ಕೊಡ್ತಾರೆ. ಆದ್ರೆ 161 ಹೇಳಿಕೆ ದಾಖಲು ಮಾಡೋದಕ್ಕೆ ತಡ ಯಾಕೆ ಮಾಡಿದ್ರಿ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದಾಗ ಆಗ ಆತನನ್ನ ಸಾಕ್ಷಿ ಅಂತ ಪರಿಗಣನೆ ಮಾಡಿರಲಿಲ್ಲ ಅನ್ನೋ ನಿಟ್ಟಿನಲ್ಲಿ SPP ಹೇಳ್ತಾರೆ. ಅಲ್ಲದೆ ಉಳಿದ ಆರೋಪಿಗಳನ್ನ ಬಂಧಿಸಬೇಕಾಗಿತ್ತು, ಹೀಗಾಗಿ ಕೆಲ ಕಾಲ ತಡ ಆಗಿದೆ ಅಂತ SPP ಪ್ರಸನ್ನ ಕುಮಾರ್ ಅವರು ನ್ಯಾಯಮೂರ್ತಿಗಳ ಸರಣಿ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಗಮನಿಸ್ತಾ ಇದ್ದೀವಿ. ಗ್ರೌಂಡ್ಸ್ ಆಫ್ ಅರೆಸ್ಟ್ ತನಿಖಾಧಿಕಾರಿಯ ಕೈಯಲ್ಲಿದ್ರೆ ಸಾಕು, ಅದನ್ನ ಅವಶ್ಯಕತೆ ಇದ್ದಾಗ ಡಿಫೆಂಡ್ ಮಾಡಬೇಕು, ಹೌದು ನಿಜ. ಆ ಸಮಯದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬಳಿ ಇದ್ದಂತ ಮಾಹಿತಿಯನ್ನಷ್ಟೇ ನೀಡುವುದಕ್ಕೆ ಸಾಧ್ಯ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ. ಜೊತೆಗೆ ಪ್ರಾಕ್ಟಿಕಲ್ ಆಗಿ ಇದು ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಸಾಕ್ಷಿ ಕಿರಣ್ 11ನೇ ತಾರೀಕು ಸಹಿ ಮಾಡ್ತಾರೆ ಸಾಕ್ಷಿಯಾಗಿ ಅಂತ ನ್ಯಾಯಮೂರ್ತಿಗಳು ಹೇಳ್ತಾರೆ. ಆದರೆ ಅವರ 161 ಅಡಿ ಹೇಳಿಕೆ ದಾಖಲು ಮಾಡೋದಕ್ಕೆ ತಡ ಯಾಕೆ ಮಾಡಿದ್ರಿ ಅನ್ನೋ ನಿಟ್ಟಿನಲ್ಲೂ ಕೂಡ ಜಡ್ಜ್ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಆತನನ್ನ ಸಾಕ್ಷಿ ಅಂತ ಪರಿಗಣನೆ ಮಾಡಿರಲಿಲ್ಲ ಅಂತ ಹೇಳಿ SPP ಈ ಸಂದರ್ಭದಲ್ಲಿ ಉತ್ತರವನ್ನ ಕೊಡ್ತಾರೆ. 161 ಅಡಿ ಹೇಳಿಕೆ ದಾಖಲು ಮಾಡಲು